ನಮಸ್ತೆ ಎಲ್ಲರಿಗೂ. ಎಲ್ಲ ಕಾರ್ಯಕ್ರಮ ಮತ್ತು ಎಲ್ಲ ವಿಚಾರಗಳ ನಡುವೆ ನಾನು ಬಿಗ್ ಬಾಸ್ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವ ಕಾರಣ ಹಾಗೂ ಹೆಚ್ಚಿನ ಜನರು ಅದರ ಮೇಲೆ ಕುತೂಹಲಿಗಳಾಗಿ ಹಾಗೂ ಹೆಚ್ಚಿನ ಜನರು ವೀಕ್ಷಣೆ ಮಾಡುವ ಕಾರಣದಿಂದ ನಾನು ಅದರ ಬಗ್ಗೆಯನ್ನು ಕೆಲವೊಂದು ತುಂಡುಕನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇರ್ತೀನಿ. ಬಿಗ್ ಬಾಸ್ ಒಳಗಿನ ಸ್ಪರ್ಧಿಗಳ ನಡುವಿನ ಫೈಟ್, ಜಗಳ, ಚರ್ಚೆ, ವಾದ ವಿವಾದಗಳು ಇನ್ನೊಂದು ಹಂತಕ್ಕೆ ತಲುಪಿದ್ದು, ಮೊದಲಿನಿಂದಲೂ ಬಿಗ್ ಬಾಸ್ನಲ್ಲಿ ಇದ್ದಿದ್ದಂತಹ ಗೋಲ್ಡ್ ಸುರೇಶ್ ಮತ್ತು ಇತ್ತೀಚೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಪ್ರವೇಶ ಪಡೆದಿರುವಂತಹ ರಜತ್ ನಡುವೆ ವಾಗ್ಯುದ್ಧ ತಾರಕಕ್ಕೇರಿ ಗೋಲ್ಡ್ ಸುರೇಶ್ ಮನೆಯಿಂದ ಹೊರಗೆ ನಡೆಯಲು ಬಿಗ್ ಬಾಸ್ನ ಕದವನ್ನು ತಟ್ಟಿದ್ದಾರೆ. ಬಿಗ್ ಬಾಸ್ ನಡೆಸುತ್ತಿರುವಂತಹ ಕೆಲವೊಂದು ಸ್ಪರ್ಧೆಗಳಲ್ಲಿ ಒಂದಾಗಿರುವಂತಹ ಕೊಳವೆ ಮೂಲಕ ಬರುವ ಚೆಂಡನ್ನು ಆಯಾಯ ಸಂಬಂಧಿಸಿದ ಚೌಕಟ್ಟಿನಲ್ಲಿ ಇಡುವಂತಹ ನಿಯಮವನ್ನು ವಿಧಿಸಿದ್ದು, ಅದನ್ನು ಆಯಾಯ ಚೌಕಟ್ಟಿನಲ್ಲಿ ಇಡುವಂತಹ ಕಾರ್ಯಕ್ರಮದಲ್ಲಿ ಅಂದರೆ ಸ್ಪರ್ಧೆಯಲ್ಲಿ ಗೋಲ್ಡ್ ಸುರೇಶ್ ಮತ್ತು ಉಗ್ರ ಮಂಜು ಮತ್ತು ರಜತ್ ನಡುವೆ ಕೆಲವೊಂದು ಮಾತುಗಳ ಬಳಕೆಯಾಗಿದ್ದು, ಇದು ವಾಗ್ಯುದ್ಧಕ್ಕೆ ತಿರುಗಿ ಗೋಲ್ಡ್ ಸುರೇಶ್ ವಿರುದ್ಧ ರಜತ್ ಅವರು ಮಗನೆ ಗಿಗನೆ ಅನ್ನುವ ಪದಗಳನ್ನು ಉಪಯೋಗಿಸಿದ್ದು ಗೋಲ್ಡ್ ಸುರೇಶ್ ಕೆರಳಿ ಕೆಂಡವಾಗಿದ್ದು, ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಗೋಲ್ಡ್ ಸುರೇಶ್, ರಜತ್ ನನಗೆ ಮಗನೆ ಗಿಗನೆ ಅನ್ನುತ್ತಾರೆ, ಇವನು ಏನು ನನ್ನ ಅಪ್ಪ ಅಲ್ಲ, ಮಗನೆ ಗಿಗನೆ ಅನ್ನುವ ಪದಗಳನ್ನು ನನ್ನ ಜೊತೆ ಇವನು ಉಪಯೋಗಿಸಬಾರದು ಎನ್ನುವ ದೂರನ್ನು ಬಿಗ್ ಬಾಸ್ಗೆ ನೀಡಿ, ಬಿಗ್ ಬಾಸ್ ಜೊತೆ ಕದವನ್ನು ತೆರೆಯಿರಿ, ನಾನು ಹೊರಗೆ ಹೋಗುತ್ತೇನೆ, ನಾನು ಆಟ ಆಡೋಲ್ಲ, ಬಿಗ್ ಬಾಸ್ನಲ್ಲೂ ಇರೋಲ್ಲ ಅನ್ನುವಂತಹ ಪ್ರಸಂಗ ಇದ್ದು ಬಿಗ್ ಬಾಸ್ನಲ್ಲಿ ನಡೆದಿದ್ದು, ಬಿಗ್ ಬಾಸ್ ಈ ಬಗ್ಗೆ ಪ್ರೊಮೋವೊಂದನ್ನು ಹಂಚಿಕೊಂಡಿದೆ. ಈ ಪ್ರಸಂಗವನ್ನು ತೋರಿಸುವ ಎಪಿಸೋಡ್ ಇಂದು ರಾತ್ರಿ 9:30ಕ್ಕೆ ಪ್ರಸಾರವಾಗುತ್ತಿದ್ದು, ಮುಂದೇನಾಗುತ್ತೆ ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ಏನೇ ಇರಲಿ, ಬಿಗ್ ಬಾಸ್ನಲ್ಲಿ ದಿನಕ್ಕೊಂದು ವಿಚಾರಗಳು ಹೈಲೈಟ್ ಆಗುತ್ತಿದ್ದು ಇನ್ನಷ್ಟು ವೀಕ್ಷಕರ ಕುತೂಹಲಕ್ಕೆ ಕಾರಣವಾಗಿದೆ. ಎಲ್ಲರಿಗೂ ವಂದನೆಗಳು. ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ಬಾಯ್ ಬಾಯ್.